ಮೊದಲನೇ ಆರೋಪ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಮ್ಮ ವಿ ಆರ್ 25% ಕಡಿಮೆ ಆಸ್ ಪರ್ ದ ಗೈಡ್ಲೈನ್ಸ್ ನಾವು ಮಾಡಿದ್ದೀವಿ. ಯಾಕೆ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಸಾಲ ಮಾಡಿದ್ದಾರೆ ಅದ್ರ ಬಗ್ಗೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಲ್ಲ? ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಯಾವುದೇ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಡೆಫಿನೆಟ್ಲಿ ಕೆಲವು ಟೈಮಲ್ಲಿ ಸಾಲ ಮಾಡಬೇಕಾಗ್ತದೆ, ಬಟ್ ಇನ್ ದ ಲಿಮಿಟ್ಸ್. ಆ ಲಿಮಿಟ್ ಅನ್ನು ನಮ್ಮ ಸರ್ಕಾರ ಕ್ರಾಸ್ ಮಾಡಿಲ್ಲ. ಆ ಬಗ್ಗೆ ನಿಮಗೂ ಮಾಹಿತಿ ಕೊಟ್ಟಿದ್ದಾರೆ, ಬಹುಶಃ ಬಜೆಟ್ ಬುಕ್ಕಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಕೇವಲ ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡ್ತಾರೆ ಬಿಜೆಪಿ ಬಿಟ್ಟು ಅದು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ. ಇಷ್ಟು ಕಾರ್ಯಕ್ರಮಗಳು ನಾವು ಕೊಟ್ಟಿದ್ದೀವಿ, ಹೌದು ಮಾಡಬೇಕಾಗ್ತದೆ. ಯಾಕಂದ್ರೆ ಆದರೆ ಆ ಲಿಮಿಟಲ್ಲಿ ಇಟ್ಕೊಂಡು ನಮ್ಮ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಗ್ಯಾಪ್ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಕೆಲವು ಗ್ಯಾರಂಟಿಗಳಿಗೆ ಬಳಕೆ ಮಾಡಿದಂಥ ಮಾಹಿತಿ ಕೂಡ ಇರ್ತಾ ಇದೆ. ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದಾರೆ. ಯಾವ ರೀತಿ ಮುಂದಿನ ದಿನಗಳಲ್ಲಿ ಸರಿ ಮಾಡಬೇಕು ಅದನ್ನು ಮಾಡ್ತಾರೆ. ಇಲ್ಲ ಒಪ್ಕೊಳ್ಳೋದಲ್ಲ, ಅದು ಬಳಕೆ ಮಾಡಿಕೆಲ್ಲ ಇವಾಗ ಗ್ಯಾರಂಟಿ ಅಂದ್ರೆ ಅದಲ್ಲ. ಇಲ್ಲ 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 ನಾವು ಒಪ್ಕೊಳ್ತಾ ಇಲ್ಲ. ನಾನು ಹೇಳಿ ಗ್ಯಾರಂಟಿಗಳಲ್ಲಿ ಎಲ್ಲ ಸಮಾಜದವರೆಗೂ ಕಾರ್ಯಕ್ರಮ ಹೋಗಿರುತ್ತೆ. ಇಲ್ಲ 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 ನಾನು ಅದನ್ನ ಬಳಸ್ಕೊಂಡು ಅಂತ ಹೇಳಂತ ಮಾತನ್ನು ಹೇಳೋದೇ ಇಲ್ಲ ನಾನು. ಆದರೆ ಗ್ಯಾರಂಟಿಗಳಲ್ಲಿ ಎಲ್ಲರೂ ಕೂಡ ಆ ಗ್ಯಾರಂಟಿಯಲ್ಲಿ ಬಂದ್ಬಿಡ್ತಾರೆ. ಅದರಲ್ಲಿ ಯಾವುದೇ ಒಂದು ಡಿವಿಷನ್ ಇರೋದಿಲ್ಲ. ಅದರಿಂದ ಆದರೆ ಯಾವುದೇ ಕಾರಣಕ್ಕೆ SC/ST ಹಣವನ್ನು ದುರ್ಬಳಕೆ ನಾವು ಮಾಡೋದಿಲ್ಲ. ಯಾವುದು ಅಲ್ಲ ಅಲ್ಲ ಅದು ಹಂತ ಹಂತವಾಗಿ ಮಾಡಬೇಕು. ಅಲ್ಲ ನಾನು ಯಾರು ಈಗ ಭಾಷೆ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಬೆಲೆ ಅಲ್ಲಲ್ಲ ಬೆಲೆ ಏರಿಕೆ ಆವಾಗ ಡಾಲರ್ ಇದು ಪೆಟ್ರೋಲ್ ಕ್ರೂಡ್ ಆಯಿಲ್ ಕಡಿಮೆ ಇದ್ರು ಕೂಡ ಜಾಸ್ತಿ ಇದ್ರು ಕೂಡ ನಾವು ಸಬ್ಸಿಡಿ ಕೊಟ್ಟು ಕಡಿಮೆ ಮಾಡಿದ್ವಿ. ಆದರೆ ಇವಾಗ ಕಡಿಮೆ ಇದ್ರು ಕೂಡ ಅಷ್ಟೇ ಅದನ್ನ ಕಡಿಮೆ ತರಂತ ಕೆಲಸ ಮಾಡಲೇ ಇಲ್ಲ. ಅದಕ್ಕೆ ನಾವು ಟೀಕೆ ಮಾಡ್ತಾ ಇರೋದು. ಅಲ್ಲಲ್ಲ ಆವಾಗ ಸಬ್ಸಿಡಿ ಕೊಟ್ಟು ನಾವು ಕಡಿಮೆ ಮಾಡ್ತಾ ಇದ್ವಿ, 55 ರೂಪಾಯಿ ಕೊಡ್ತಾ ಇದ್ವಿ. ಅವಾಗ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು. ಇವಾಗ ಕಡಿಮೆ ಆದ್ರೂ ಕೂಡ ಇವರು ಅದನ್ನ ರೇಟ್ ಕಡಿಮೆ ಮಾಡಿಲ್ಲ, ಅಷ್ಟೇ ಇಟ್ಕೊಂಡು ನಮ್ಮ ಮೇಲೆ ಜನರ ಮೇಲೆ ಹೊರೆ ಹಾಕಿದ್ದಾರೆ. ಅದನ್ನ ಹೇಳ್ತಾ ಇದ್ದೀನಿ. ಹಜ್ ಭವನ್ ಏನ್ ಮಾಡ್ತೀವಿ ಅದು 1 ತಿಂಗಳು ಮಾತ್ರ ಬಳಕೆ ಆಗತ್ತೆ. 11 ತಿಂಗಳು ಅಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು, ಸ್ಕಿಲ್ ಟ್ರೈನಿಂಗ್ ಇರ್ಬೋದು, IAS IPS UPS ಟ್ರೈನಿಂಗ್ ಇರ್ಬೋದು, ಅದಕ್ಕೆಲ್ಲ ಬಳಕೊಂಡು ಮಕ್ಕಳು ಇಟ್ಟು ಮಲ್ಟಿಪರ್ಪಸ್ ಹಾಲ್ ಆಗಿ ಅದನ್ನು ಮಾಡಿಬಿಟ್ಟು ಇಡೀ ವರ್ಷ ಆ ಹಾಲನ್ನ ಬಳಕೆ ಮಾಡೋಂಥ ರೀತಿಯಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ಹಜ್ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಇಟ್ ಶುಡ್ ಬಿಕಮ್ ಎ ಪ್ಲೇಸ್ ವೇಡ್ ಫಾರ್ ಆಲ್ ದಿಸ್ ಟ್ರೈನಿಂಗ್ ಪರ್ಪಸ್. ಅದರಿಂದ ಸಾಕಷ್ಟು ಇಲ್ಲ ಶಾದಿ ಮಹಲ್ ಬಗ್ಗೆ ಮತ್ತೆ ಚರ್ಚೆ ಮಾಡಬೇಕಾಗ್ತದೆ. ಅಲ್ಲಲ್ಲ ಶಾದಿ ಮಹಲ್ ಯಾಕಂದ್ರೆ ಟೈಮ್ ಟು ಟೈಮ್ ಅದು ಬುಕ್ಕಿಂಗ್ ಆಗ್ತಾ ಇರುತ್ತೆ. ಯಾವಾಗ ಬುಕ್ಕಿಂಗ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನೋ ಒಂದು ಕಾರ್ಯಕ್ರಮ ಆದ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಹೌದು, ಈಗಾಗಲೇ ನಾನು ವಕ್ಫ್ ಬೋರ್ಡ್ ಚೇರ್ಮನ್ ಅಲಿ ಹುಸೇನಿ ಅವರು ತಮ್ಮ ಡಿಸ್ಕಸ್ ಕೂಡ ಮಾಡಿದೆ. ಸರ್ಕಾರ ಹತ್ತಲ್ಲೂ ಕೂಡ ನಾವು ಮಾಡ್ತೀವಿ. 4 ಭಾಗದಲ್ಲೂ ಕೂಡ ವಕ್ಫ್ ಆಫೀಸ್ ಇದ್ದರೆ ಬಹುಶಃ ಆ ಸಮಸ್ಯೆಗಳಿಗೆ ಸಮಾಧಾನ. ಯಾಕಂದ್ರೆ ಎಲ್ಲರೂ ಕೂಡ ಬೆಂಗಳೂರು ಬರಬೇಕಾಗ್ತದೆ. ಅದ್ರ ಬಗ್ಗೆ ಮುಖ್ಯಮಂತ್ರಿ ಬಗ್ಗೆ ಮತ್ತೆ ಕನ್ಸರ್ನ್ ಮಿನಿಸ್ಟರ್ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ತೀರ್ಮಾನ ತಗೋಬೇಕಾದ್ರೆ ಮುಂದಿನ ತೀರ್ಮಾನ ತಗೊಳ್ತೀವಿ. ಈಗಾಗಲೇ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಆ ಕೆಲಸ ಆಗುತ್ತೆ. ಇಮಿಡಿಯೇಟ್ಲಿ ಚೀಫ್ ಮಿನಿಸ್ಟರ್ ಅವರು ನಾವು ಮಾಡ್ತೇನೆ ಅಂತ ಹೇಳಿದ್ರು. ಇದು ಬರೀ ಒಂದು 124 ಇಯರ್ಸ್ಗಳದ್ದು ಡಿಮಾಂಡ್ ಇದು. ಇದು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಿಮಗೆ. ಅವ್ರು CM ಯತ್ನಾಳ್ ಮಾತು ಕೇಳಿ ಇಮಿಡಿಯೇಟ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ರಿಪ್ಲೈ ಕೊಟ್ಟರು, ಫ್ಲೈಓವರ್ ನಾವು ಮಾಡ್ತೀವಿ. ವಾಟ್ ಈಸ್ ದಿಸ್ ಏನು ನಡೆದಂತ ನಿಮ್ಮ ಸರ್ಕಾರದ ನಮ್ಮಲ್ಲಿ ವಿಶ್ವಾಸ ಇಡಿ ಆದಷ್ಟು ಬೇಗ ಆರ್ಡರ್ ಕಾಪಿ ಬರುತ್ತೆ ಅಂತ ಹೇಳೋದು ಬಯಸ್ತಾ ಇದ್ದೀನಿ. ಆಗತ್ತೆ ವಿಶ್ವಾಸ.
ಇಲ್ಲ ಇದು ಒಂದು ನಿಮಿಷ ಕಂಪ್ಲೀಟ್ ಮಾಡಿ. ಇದು ಸ್ವಲ್ಪ ಹಾ. ಎಲ್ಲರೂ ನಜರ್ ನಿಮ್ಮ ಮೇಲೆ ಇದೆ, ಎಲ್ಲರೂ ಇಲ್ಲ ಬಿಜಾಪುರದ್ದು. ಈಗಾಗಲೇ ಚರ್ಚೆ ಮಾಡಿ ಫೈಲ್ ಮೂವ್ಮೆಂಟಲ್ಲಿ ಇದೆ. ಆದಷ್ಟು ಬೇಗ ಅದು ಮಾಡ್ಕೊಡ್ತೀವಿ ಅಂತ ನಾನು ಹೇಳೋದು ಬಯಸ್ತಾ ಇದ್ದೆ. ಏನು ಹೇಳ್ತಾ ಇದ್ರಿ? ಹಾಂ ನೋಡಿ, ನಾನು ಮುಂಚೆನೇ ಹೇಳಿದೆ, ನಮ್ಮ ಮೇಲೆ ಏನು ಜವಾಬ್ದಾರಿ ಕೊಟ್ಟು ಜನ 140 ಶಾಸಕರನ್ನ ಎಲೆಕ್ಟ್ ಮಾಡಿ ರಾಜ್ಯದಲ್ಲಿ ಕಾರ್ಯಕ್ರಮ ತರಬೇಕು, ನಾವು ಏನು ಕೊಟ್ಟಂಥ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿದ್ರು. ಅದೆಲ್ಲ ಕೆಲಸ ನಾವು ಮಾಡ್ತಾ ಇದ್ವಿ. ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ವಿ. ಎಲ್ಲ ವಿಚಾರಗಳನ್ನು ಎಲ್ಲ ಸಮಾಜ ವರ್ಗ ಜನರ ಕಷ್ಟಗಳು ಸ್ಪಂದಿಸಿದ್ದೀವಿ ನಾವು. ಈಗ ಅದು ಚೀಫ್ ಮಿನಿಸ್ಟರ್ ಮಾಡೋದು ಬಿಡೋದು ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ. ಆದರೆ ಒಟ್ಟಾರೆ ಒಂದು ಮಾತು ಹೇಳುವಲ್ಲ, ನಾನು ಈ 5 ಚುನಾವಣೆ, ನಮ್ಮ ಕೇರಳ ಇರ್ಬೋದು, ತಮಿಳುನಾಡು, ಇದು 5 ರಾಜ್ಯ ಚುನಾವಣೆ ನಂತರ ಬಜೆಟ್ ನಮ್ಮ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ, ಅಷ್ಟು ಮಾತ್ರ ಹೇಳಬಲ್ಲೆ. ಸೊ ಆಫ್ಟರ್ ದೀಸ್ 5 ಸ್ಟೇಟ್ ಎಲೆಕ್ಷನ್ಸ್ ದೇರ್ ವಿಲ್ ಬಿ ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಬಜೆಟ್, ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಕ್ಯಾಬಿನೆಟ್, ಅಷ್ಟನ್ನು ಹೇಳಬಲ್ಲೆ. ಮುಖ್ಯಮಂತ್ರಿ ಬಗ್ಗೆ ಅಂತಿಮ ತೀರ್ಮಾನ ರಾಹುಲ್ ಗಾಂಧಿಯವರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮಾಡ್ತಾರೆ. ಅದರಿಂದ ನಮಗೆ ಆದೇಶ ಕೊಟ್ಟು ನಾವು ಲಕ್ಷ್ಮಣ ರೇಖೆಯನ್ನು ಹಾಕಿದ್ದಾರೆ, ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಅದರಿಂದ ನಾವು ಕಾರ್ಯಕರ್ತರಾಗಿ ನಾವು ಅದ್ರ ಬಗ್ಗೆ ನಮ್ಗೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡುವಂತಹ ನಮಗೆ ಕಟ್ಟಪ್ರಣೆ ಮಾಡಿದ್ದಾರೆ. ಅಷ್ಟು ಒಂದು ಹೇಳ್ಬೋದು, ನಾನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ಬೋದು ಈ 5 ರಾಜ್ಯ ಚುನಾವಣೆ ನಂತರ ಅಂತ. 5 ಅದು ಮೋಸ್ಟ್ಲಿ ಮೇಯಲ್ಲಿ ಎಲೆಕ್ಷನ್ಸ್ ಆಗುತ್ತೆ. ಸೊ ಮೇ ಆದಮೇಲೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗೋ ಸಾಧ್ಯತೆ. ಅದ್ರ ಬಗ್ಗೆ ನಾವು ಯಾರು ಹೇಳ್ದಲ್ಲ, ನಮ್ಗೆ ಲಕ್ಷ್ಮಣ ರೇಖೆ ಹಾಕಿದ್ದಾರೆ. ಅದರಿಂದ ಯಾರು ಕೂಡ ವಿಚಾರವಾಗಿ ಮಾತಾಡಬಾರ್ದು. ನಮ್ಮಲ್ಲಿ ಯಾವ ಗುಂಪುಗಾರಿಕೆ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ನಾನು ಡಿ ಕೆ ಶಿವಕುಮಾರ್ ಹಾಲು ಜೇನು ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನೆಲ್ಲ ನಿಮ್ಮ ಪತ್ರಿಕೆಯಲ್ಲಿ ಬರೆದಿದ್ದೀರ. ಅದರಿಂದ ಆದರೆ ಸಮಸ್ಯೆಗಳು ಏನಿಲ್ಲ. ನಮ್ಮ ಸರ್ಕಾರ ಕೆಲಸ ಕಾರ್ಯಗಳು ನಡೀತಾ ಇದೆ. ಅಂತಿಮವಾಗಿ ಏನಾದರೂ ಇದ್ರೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಾನು 2ನೇ ಬಾರಿ ಹೇಳ್ತಾ ಇದ್ದೀನಿ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಹೇಳಬಲ್ಲೆ ನಾನು. ಈ 5 ರಾಜ್ಯ ಚುನಾವಣೆ ನಂತರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ. ಈಗಾಗಲೇ ವರಿಷ್ಠರಿಗೆ ನಾವು ಹೇಳಿದ್ದೀವಿ, ಕನಿಷ್ಠ 50% ಮಂತ್ರಿಗಳನ್ನು ಪಕ್ಷದ ಕೆಲಸಕ್ಕೆ ಹಾಕಿ 50% ಮಂತ್ರಿಗಳು ಹೊಸಬರನ್ನ ನೇಮಕ ಮಾಡಿ ಅಂತ ಈಗಾಗಲೇ ನಾವು ಒತ್ತಾಯ ಕೂಡ ಮಾಡಿದ್ದೀವಿ. ಹೈಕಮಾಂಡ್ ಕೂಡ ಹೇಳಿದ್ದೀವಿ. 50% ಏನು ಮಂತ್ರಿಗಳಾಗಿದ್ದಾರೆ ಅವರು ಮುಂದಿನ ಎಲೆಕ್ಷನ್ಗೆ ಕೆಲಸ ಮಾಡಬೇಕು. ಅಧಿಕಾರ 28ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಹೊಸಬರಿಗೆ 50% ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ಹೇಳಿದ್ದೀವಿ, ಮನವಿಯನ್ನು ಮಾಡಿದ್ದೀವಿ. 2023ರಲ್ಲಿ ಕೂಡ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿಬಿಟ್ಟು ನಾನು ಸಾಕಷ್ಟು ನಾವು ದುಡಿದಿದ್ದೀವಿ. 4 ವರ್ಕಿಂಗ್ ಪ್ರೆಸಿಡೆಂಟ್ ಅಲ್ಲಿ 3 ವರ್ಕಿಂಗ್ ಪ್ರೆಸಿಡೆಂಟ್ ಮಂತ್ರಿಗಳು ಮಾಡಿದ್ದಾರೆ. ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಮತ್ತು ರಾಮಲಿಂಗಡಿ. ನನ್ನೊಂದು ಅವಕಾಶ ಸಿಕ್ಕಲಿಲ್ಲ. ಮುಂದೆ ಬರುವಂತಹ ಕ್ಯಾಬಿನೆಟ್ ಮಿನಿಸ್ಟರ್ ಆಗುವಂಥ ಹೈಕಮಾಂಡ್ ನನಗೆ ಅವಕಾಶ ಕೊಡ್ಬೋದು ಅಂತ ವಿಶ್ವಾಸ ವ್ಯಕ್ತಪಡಿಸಿದೆ. ಯಾವ ಅಸಮಾಧಾನ ಇಲ್ಲ. ಕಾಂಗ್ರೆಸ್ಸಲ್ಲಿ 45 ವರ್ಷ ಆಯ್ತು. ನಾನು ಬ್ಲಾಕಿನ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದೆ. 3 ಪ್ರೈಮ್ ಮಿನಿಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ರಾಜೀವ್ ಗಾಂಧಿ, PV ನರಸಿಂಹರಾವ್, ಮನಮೋಹನ್ ಸಿಂಗ್ ಜೊತೆ. ಅದರಿಂದ ಅದೆಲ್ಲ ಯಾವುದೇ ಒಂದು ವಿಚಾರ ಅಸಮಾಧಾನ ಇಲ್ಲವೇ ಇಲ್ಲ ಒಬ್ಬ ಕಾರ್ಯಕರ್ತನಾಗಿ. ಆದರೆ ಈ ಸರ್ಕಾರ ಶಿವಕುಮಾರ್ ಅವ್ರ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಪ್ರಾಮಾಣಿಕವಾಗಿ ದುಡಿದಿದ್ದೀವಿ ನಾವು. ಈ ಅಧಿಕಾರ ಬರುವಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅಂತ ಹೇಳೋಷ್ಟನ್ನು ಹೇಳಬಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಬಗ್ಗೆ ಹೌದು. ಅದರಲ್ಲಿ ಸೋಷಿಯಲ್ ಜಸ್ಟಿಸ್ ಟೋಟಲಿ ಮೈನಾರಿಟೀಸ್ಗೆ ಸಿಗೋದಿಲ್ಲ ಅವಕಾಶ. ಬರುವುದು ತಂತ್ರಗಾರಿಕೆ ಅದರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಇಲ್ಲೇ ಇಲ್ಲ. ಇದ್ರಾಗ ನಿಮ್ಮ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಅಂತ ನೋಡಿ ಜನ ಬರ್ತಾರೆ. ಇದ್ರಾಗಂತೂ ಯಾರೂ ಬರೋದಿಲ್ಲ. ಇದ್ರ ಬಗ್ಗೆ ಈಗಾಗಲೇ ನಾವು ನಮ್ಮ ಲೆಜಿಸ್ಲೇಟಿವ್ ಫೋರಮ್ ಅಲ್ಲಿ ನಾವು ಮೈನಾರಿಟಿ ಲೆಜಿಸ್ಲೇಟಿವ್ ಫೋರಮ್ ಚರ್ಚೆ ಕೂಡ ಮಾಡಿದ್ದೀವಿ. ಯಾವ ರೀತಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಲ್ಲಿ ವಿಶೇಷ ತಾವು ಏನು ಹೇಳ್ತಾ ಇದ್ರಿ ಆ ವಿಚಾರವಾಗಿ ಟಿಕೆಟ್ ಕೊಡೋ ರೀತಿಯಲ್ಲಿ ನಾವು ಪಕ್ಷದ ಮೇಲೆ ಒತ್ತಾಯ ಹಾಕಬೇಕಂತ ಮಾತು ಚರ್ಚೆ ಮಾಡಿದ್ವಿ. ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ. ರಾಜ್ಯ ಕಾಂಗ್ರೆಸ್ ಅಧಿಕಾರ ಬಂದ ತಕ್ಷಣ ಈ ಥರ ದೊಡ್ಡ ಆರೋಪಗಳೆಲ್ಲ ಇದೆ. ಪಕ್ಷದಲ್ಲಿ ಬಹಳ ಅಸಮಾಧಾನಗಳು ಇದಾವೆ ಸಂಖ್ಯಾತ ಮುಖಂಡರು. ಇದಕ್ಕೆ ನಿಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆಯಾ ಅಥವಾ ಅದಕ್ಕೆ ಪರಿಹಾರ ಇದೆ? ಫಸ್ಟು ನಮ್ಮಲ್ಲಿ ನಮ್ಮ ಪಕ್ಷ ಎಲ್ಲ ಸಮಾಜದವ್ರಿಗೆ ಅವಕಾಶ ಅಧಿಕಾರ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ತಾವು ವಿಶೇಷವಾಗಿ ಅಲ್ಪಸಂಖ್ಯಾತರ ಬಗ್ಗೆ ಕೇಳಿದ್ವಿ, ಅದಕ್ಕೆ ನಾನು ಹೇಳ್ತೀನಿ. ಈಗಾಗಲೇ ಮುಷರೀಫ್ ಅವರಿಗೆ ನಾವು
ಟಿಕೆಟು ಕೊಟ್ಟಿದ್ವಿ. ಈಗ ಬಹುಶಃ ಚೇರ್ಮನ್ ಕೂಡ ಆಗಿದ್ದಾರೆ ಅವರು, ಅಲ್ವಾ? ಅರ್ಬನ್ ಡೆವಲಪ್ಮೆಂಟ್ ಮಗನಿದ್ರು ಕೊಟ್ಟರು. ಅದರಿಂದ ಅಲ್ಪಸಂಖ್ಯೆ ಇನ್ನೂ ಹೆಚ್ಚು ಕೊಡಬೇಕಂತ ಏನು ನಿಮ್ಮ ಆಸೆ ಇದೆ ಆ ವಿಚಾರವನ್ನು ವರಿಷ್ಠರಿಗೆ ತಲುಪಿಸ್ತೀವಿ. ಅಲ್ಲ, ನಮ್ಮ ಆಸನಕ್ಕಿಂತ ಪಕ್ಷ ಅಲ್ಲ ಇಲ್ಲ ಪಕ್ಷದ ಅಲ್ಲ ನಾನು ನಿಮ್ಗೆ ತಲ್ಲ ನಿಮ್ಮ ಭಾವನೆ ಹೇಳಿದ್ದು ನಾನು ಭಾವನೆ ಜನರು ಈ ಅಲ್ಪಸಂಖ್ಯಾತಗಿಂತ ಅಲ್ಲಲ್ಲ ಈ ಸಮಾಜದ ಭಾವನೆ ನಿಮ್ಮ ಮೂಲಕ ನನಗೆ ನಾವು ತಲುಪಿಸ್ತಾ ಇರ. ಕಾಂಗ್ರೆಸ್ ಮುಖಂಡರಿಗೆ ಸೋಲಿಸ್ತಾರೆ. ಯಾಕೆಂದ್ರೆ ಒಂದು ಅಲ್ಪಸಂಖ್ಯಾತನ ಅಂತ ಇದು ದೊಡ್ಡ ಆರೋಪ ಇದೆ. ಅವರೇ ಕೈ ಜೋಡಿಸ್ತಾರೆ ಮತ್ತು ಬಿಜೆಪಿ ಜೊತೆ ಒಳಗೆ ಶಾಮೀಲಾಗಿ ಕಾಂಗ್ರೆಸ್ ಮುಖಂಡರಿಗೆ ಸೋಲಿಸ್ತಾರೆ ಅನ್ನುವಂತ ಆರೋಪ. ಇಲ್ಲ ನಿಮ್ಮ ಆರೋಪಕ್ಕೆ ನಾನು ಸದ್ಯಕ್ಕೆ ಸಾಮಾನ್ಯ ಜನ ಹೇಳ್ತಾರೆ, ಅದು ಪೊಲಿಟಿಕಲ್ ಆರೋಪ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್, ಎಲ್ಲ ಕಡೆ ರೋಡ್ ಕಾರ್ಪೊರೇಷನ್, ಅರ್ಬನ್ ಡೆವಲಪ್ಮೆಂಟ್, ಗಿಡಿ ಎಲ್ಲ ಕಂಟಿನ್ಯೂ ಮಾಡಿದ್ರು. ಬಿಜಾಪುರಿಗೆ ಅರ್ಧ ಇದು ಕೊಟೇಶನ್ ಕಟ್ ಮಾಡಿದ್ರು. ಏನು ವಿಷಯ ಅದು? ಅಲ್ಲ ಟರ್ಮ್ ಎಷ್ಟಿಲ್ಲ ಅಷ್ಟೇ. ಗಾಡಿ ಎಲ್ಲ ಕಡೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡಿದ್ರು ಟರ್ಮ್ ಆಗ್ಬಿಡ್ತು. ಬಿಜಾಪುರ एक बरस है बोले, एक बरस का दो 19 महीने कर रहे हैं. ಅದೇ ಸುಮಾರು 2 ವರ್ಷ ಅಷ್ಟು ಮಾಡಿದಾರಂತೆ. ಹೊಸ ನೇಮಕ ಆಗತ್ತೆ ಈ ಬಡ್ಜೆಟ್ ಆದ್ಮೇಲೆ. ರಾಜ್ಯ ಮಟ್ಟದ ಏನು ಸಿಗ್ತಾ ಇಲ್ಲ ಅಂತ ಲೋಕಲ್ ಏನೋ ಕೊಡ್ತೀರಾ? ಅದು ಇಲ್ಲ ಈಗ ಇಲ್ಲ ನೀವು ಹೇಳಂತ ಮಾತು ನನಗೆ ಅರ್ಥ ಆಯ್ತು. ನಾನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ರಾಜಭವನ ತಗೊಂಡೋದ್ರಿ, ನಿಮ್ಮಲ್ಲಿಗೆ ತಗೊಂಡೋದ್ರಿ, ಇಲ್ಲಿ ಕೊಟ್ಟಿಲ್ಲ. ಗುಲ್ಬರ್ಗ ಅಲ್ಲಿ ಇಲ್ಲ ಹುಬ್ಳಿ ಸೆಂಟ್ರಲ್ ಪ್ಲೇಸ್ ಆಗತ್ತಂತ ಕೊಟ್ಟಿಲ್ಲ. ಅಲ್ಲಿ ಪ್ರಪೋಸಲ್ ಕಳೆದ ಇಲ್ಲ ಪ್ರಪೋಸಲ್ 10 ವರ್ಷದಿಂದ ಹಜ್ಭವನಕ್ಕೆ ಅಲ್ಲಿ ಹೋರಾಟ ನಡೀತಾ ಇತ್ತು. 10 ವರ್ಷದಿಂದ ಅದ್ರ ಬೇಡಿಕೆ ಇತ್ತು. ನಾವು ಲಾಸ್ಟ್ ಟೈಮ್ ಇವನ್ ಎಲೆಕ್ಷನಲ್ಲೂ ಕೂಡ ಅದನ್ನ ನಮ್ಮ CM ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಗುಲ್ಬರ್ಗ ಮತ್ತು ಹುಬ್ಳಿ ಮತ್ತು ಮಂಗಳೂರು ಈ 4 ವಿಜಯಲ್ಲಿ ಮಾಡಬೇಕಂತ ಹೇಳಿದ್ ನಡೆದಂಗೆ ಹೇಳಿದ್ದಾರೆ. ಇವತ್ತು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಹೌದು ನಾವು ಡಿಸ್ಕಸ್ ಮಾಡಿದೆ. HK ಪಾಟೀಲ್ ಕೂಡ ಡಿಸ್ಕಸ್ ಮಾಡಿದೆ. ಈ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಟೂರಿಸಂಗೆ ಹೆಚ್ಚು ಒತ್ತನ್ನು ಕೊಡಬೇಕಂತ ಈಗಾಗಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಗ್ಗೆ ಚರ್ಚೆ ಮಾಡಿರ್ಬೋದು. ನಾವು ಕೂಡ ಸಾಮಾನ್ಯ ನಮ್ಮ ಟೂರಿಸಂ ಮಿನಿಸ್ಟರ್ ಚರ್ಚೆ ಮಾಡಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಇಲ್ಲಿ ಈ ಭಾಗಕ್ಕೆ ಹೆಚ್ಚು ಇಲ್ಲ ನಮ್ಮ MLC ಫಂಡು ಇಲ್ಲಿ, ಯಾಕಂದ್ರೆ ನಮ್ಮದು ಲೋಕಲ್ ಬಾಡೀಸು ನಮ್ಮ 3 ಜಿಲ್ಲೆ ಬಿಟ್ಟು ಬೇರೆ ಎಲ್ಲಿ ಕೊಡೋಕ್ಕೆ ಬರೋದಿಲ್ಲ. ಅವರಿಗೆ ಧಾರವಾಡ, ಗದಗ ಮತ್ತು ಹಾವೇರಿ ಬಿಟ್ಟು ನಮ್ಮಲ್ಲಿ ಕೊಡೋಕ್ಕೆ ಬರೋಲ್ಲ. ಬೇರೆ ಶಾಸಕರು ಇದ್ದಾರೆ, ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಬಟ್ MLC ಫಂಡ್ ಬೇಡ, ಟೂರಿಸಂ ಪಾಲಿಸಿಯಲ್ಲೇ ಈ ಜಿಲ್ಲೆಗೆ ಏನು ಹೆಚ್ಚು ಮಾಡಬೇಕು ಅದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಡ್ತೀವಿ. ಬಹುಶಃ ಬಂದರೆ ಒಂದ್ಸಲ ನೀವು ಕೂಡ ಬಂದರೆ ನಮ್ಮ ಲಾ ಮಿನಿಸ್ಟ್ರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಚರ್ಚೆ ಮಾಡ್ಬೋದು. ಯಾವುದು ಮತ್ತೆ ರಾಜಕೀಯ ಮಾತಾಡ್ತೀವಿ ಅಂತ ಭಾವನೆ ಬರುತ್ತೆ. ಸದ್ಯಕ್ಕೆ ಸಮಸ್ಯೆ ಇದೆ, ಅದಕ್ಕೆ ಸಮಾಧಾನ ಆಗುತ್ತೆ. ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ನಮ್ಮ ರಾಜ್ಯ ಸರ್ಕಾರ ಮುನಿಯಪ್ಪ ಕೂಡ ಒಂದು 8 ದಿವಸ ವಿಶೇಷವಾಗಿ ಈ ಹೋಟೆಲ್ಗಳಿಗೆ ಕೂಡ ಸಮಸ್ಯೆ ಆಗ್ಬೋದು ಅಂತ ಇದೆ. ಅದರ ಮಾಹಿತಿ ಪ್ರಕಾರ ಇದು ಶಿಪ್ ಬರೋಕ್ಕೆ ಅವಕಾಶ ಸಿಗುತ್ತಂತ ಈಗಾಗಲೇ ಎಲ್ಲ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಅದರಿಂದ ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ ವಿಶ್ವಾಸ.